ಇದು ನನ್ನ ಶಾಲೆ, ನಾನು ಓದಿದ ಶಾಲೆ, ಬಾಲ್ಯದ ವಿದ್ಯಾಭ್ಯಾಸ ಮಾಡಿದ ಶಾಲೆ. ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಹಗರಿಬೊಮ್ಮನಹಳ್ಳಿ ತಾಲೂಕು, ಮಲ್ಲಬಾಪುರ. ಈ ಒಂದು ಶಾಲೆಯ ಒಳಗೆ ಪ್ರವೇಶ ಮಾಡಿದರೆ ಪ್ರತಿಯೊಂದು ಹೆಜ್ಜೆ ಇಟ್ಟಾಗಲೂ ನಮ್ಮ ಬಾಲ್ಯದ ನೆನಪುಗಳು ಮರುಕಳಿಸುತ್ತವೆ. ಶಿಕ್ಷಕರ ಕಾರ್ಯಾಲಯ, ಅಲ್ಲಿರುವ ನಮ್ಮ ಹಳೆಯ ಚಿತ್ರಗಳು, ಫೋಟೋಗಳನ್ನು ನೋಡಿದಾಗ ಮನಸ್ಸಿಗೆ ತುಂಬ ಆನಂದವಾಗುತ್ತದೆ. ಹಾಗೆ ತರಗತಿ ಕೊಠಡಿಗಳ ಒಳಗೆ ಪ್ರವೇಶ ಮಾಡಿದರೆ ಅಲ್ಲಿ ಕುಳಿತುಕೊಂಡು ವಿದ್ಯಾಭ್ಯಾಸ ಮಾಡುವ ಟೇಬಲ್ಗಳು, ಮಂಚಗಳು ಹಾಗೂ ಬರೆಯುವ ಬೋರ್ಡುಗಳು ನಮ್ಮ ಹಳೆಯ ನೆನಪನ್ನು ಮತ್ತೆ ಮರುಕಳಿಸುತ್ತವೆ. ಹಾಗೆ ತರಗತಿಯ ಹೊರಗಡೆ ಕಾರಿಡಾರ್ನಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ಗೆಳೆಯರ ಜೊತೆ ಓಡಾಡಿದ ನೆನಪುಗಳು, ಗೆಳೆಯರ ಜೊತೆ ಹೊಡೆದಾಡಿದ ನೆನಪುಗಳು, ಚೇಷ್ಟೆ ಮಾಡಿದ ನೆನಪುಗಳು, ಶಿಕ್ಷಕರು ನಮ್ಮನ್ನು ಬೈಯುವ ಸಮಯದಲ್ಲಿ ಆ ಒಂದು ಸ್ಥಳಗಳು ನಮ್ಮನ್ನು ಮತ್ತೆ ಮರುಕಳಿಸುತ್ತವೆ. ನಮ್ಮ ಹಳೆಯ ಮುಗ್ಧ ಭಾವನೆಯ ಲೋಕಕ್ಕೆ ಕರೆದೊಯ್ಯುತ್ತವೆ. ಆ ನೆನಪನ್ನು ಕಣ್ಣುಗಳ ಮುಂದೆ ಬಂದ ರೀತಿಯಲ್ಲಿರುತ್ತದೆ. ಇದು ನಮ್ಮ ಶಾಲೆಯ ತರಗತಿಯ ಹಾಗೆ ನಾನು ಶಾಲೆಯ ತರಗತಿಯ ಆವರಣದಲ್ಲಿ ನೋಡುತ್ತಾ ಹಾಗೆ ಮುಂದೆ ಸಾಗಿದ್ದೆನು. ಹಾಗೆ ನೋಡುತ್ತಾ ನಮ್ಮ ಕಂಪ್ಯೂಟರ್ ಕೊಠಡಿ ಕಡೆ ಹೆಜ್ಜೆ ಹಾಕಿ ಹಾಗೆ ಹೊರಗಡೆ ನೋಡಿ ಶಾಲೆಯ ಬೆಲ್ಲು ಇವನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಸಂತೋಷವಾಗ್ತದೆ. ಹಾಗೆ ಇದನ್ನೆಲ್ಲ ನೋಡ್ತಾ ನಮ್ಮ ಶಾಲೆಯ ಒಂದು ಹೊರಾಂಗಣ ಚೆನ್ನಾಗಿದೆ. ನೀರು ಹಾಕಿ ಬೆಳೆಸಿರ್ತಕ್ಕಂತಹ ನೆನಪು ನಮ್ಮನ್ನು ಸದಾ ಹಚ್ಚ ಹಸಿರಿನ ಸುಂದರ ನೋಟದ ಕಡೆಗೆ ನಮ್ಮನ್ನು ಮೈಮೆರೆಸಿ ಕರೆದೊಯ್ಯುತ್ತದೆ. ಹಾಗೆ ನಮ್ಮ ಒಂದು ಶಾಲೆಯಲ್ಲಿ ನೋಡಿ, ಬಾಲಕರ ವಸತಿ ನಿಲಯ, ಇದು ನಾವು ಇರ್ತಕ್ಕಂತಹ ಒಂದು ವಸತಿ ನಿಲಯ. ಇಲ್ಲಿ ಪ್ರತಿಯೊಂದು ರೂಮುಗಳಲ್ಲಿ ನಮ್ಮ ನೆನಪುಗಳು ಮರುಕಳಿಸುತ್ತವೆ. ತುಂಬ ಸಂತೋಷವಾಗ್ತದೆ. ಇಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಗೆಳೆಯರ ಒಡನೆ ಚೇಷ್ಟೆಗಳು, ಕಾಮಿಡಿಗಳು, ನೆನಪುಗಳು, ಮನಸ್ತಾಪಗಳು ಎಲ್ಲವೂ ಮರುಕಳಿಸುತ್ತವೆ. ಹಾಗೆ ಒಂದು ಕ್ರೀಡಾಂಗಣ ನೋಡ್ತಾ ಇದ್ದೀವಿ. ಹಾಗೆ ಅಡುಗೆ ಮನೆ, ಹಾಗೆ ನಮ್ಮ ಸ್ಕೂಲಲ್ಲಿರ್ತಕ್ಕಂಥ ಅಡುಗೆ ಸಿಬ್ಬಂದಿಗಳು, ಗಣೇಶ ಹಾಗೂ ಅಡುಗೆ ಭೋಜನ ಕೊಠಡಿ ನೋಡಿ ಹೇಗಿದೆ. ಇವನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಸಂತೋಷವಾಗ್ತಾಯಿದೆ. ಅಡುಗೆ ಕೊಠಡಿ ಇದನ್ನು ನೋಡ್ತಾ ಇದ್ದರೆ ಮತ್ತೆ ನಮ್ಮ ಹಳೆಯ ಒಂದು ನೆನಪುಗಳು ಮರುಕಳಿಸಿ ನಮ್ಮನ್ನು ಬಾಲ್ಯ ಜೀವನಕ್ಕೆ ಕರೆದೊಯ್ತು ಅಂತ ಹೇಳಲು ಏನು ತಪ್ಪಾಗುವುದಿಲ್ಲ. 2005 ವಿದ್ಯಾರ್ಥಿ ಎಸ್.